ಈ ಸುದ್ದಿ ಕೇಳ್ಬಿಟ್ರೆ ಎಂಥವ್ರಿಗೂ ಮೈ ಉರಿಯುತ್ತೆ. ಸನಾತನ ಧರ್ಮದ ವಿರುದ್ಧ ಅಗೈನ್ ಪ್ರೊಫೆಸರ್ ಭಗವಾನ್ ನಾಲ್ಗೆ ಹರಿಬಿಟ್ಟಿದ್ದಾರೆ. ಹಿಂದೂ ಧರ್ಮವನ್ನ ಟೀಕಿಸಿ ವಿವಾದವನ್ನ ಸೃಷ್ಟಿಸಿದರೆ ಪ್ರೊಫೆಸರ್ KS ಭಗವಾನ್, ನೀವು ಪೂಜೆ ಮಾಡೋ ಶ್ರೀರಾಮ ತಂದೆಗೆ ಹುಟ್ಟಿದವನಲ್ಲ. ಐ ರಿಪೀಟ್ ಅವರ ಸ್ಟೇಟ್ಮೆಂಟ್. ನೀವು ಪೂಜೆ ಮಾಡುವ ಶ್ರೀರಾಮ ಅಥವಾ ಮರ್ಯಾದಾ ಪುರುಷೋತ್ತಮ ಅಂತ ಕರೆಸ್ಕೊಳ್ಳೋ ಶ್ರೀರಾಮ ತಂದೆಗೆ ಹುಟ್ಟಿದವನಲ್ಲ. ಇದು ಪ್ರೊಫೆಸರ್ ಭಗವಾನ್ ಅವರ ಸ್ಟೇಟ್ಮೆಂಟ್. ಹಿಂದೂ ದೇವರುಗಳು ಕೊಲೆ ಮಾಡೋ ದೇವರು. ರಾಮನ ತಂದೆ ದಶರಥ ಪುತ್ರ ಕಾಮೇಷ್ಟಿ ಪೂಜೆ ಮಾಡ್ತಾನೆ. ಸ್ವಾಮಿ ವಿವೇಕಾನಂದರು ಹಿಂದೂ ಧರ್ಮ ತ್ಯಜಿಸಿದ್ರು. ಶೂದ್ರ ಶಂಭೂಕ ವಿದ್ಯೆ ಕಲಿತ ಅಂತ ತಲೆ ಕಡಿತಾರೆ. ವಿವಾದದ ಸುಂಟರ ಗಾಳಿಯನ್ನ ಎಬ್ಬಿಸಿದರೆ ಪ್ರೊಫೆಸರ್ KS ಭಗವಾನ್ ಅಗೈನ್. ಅಂಬೇಡ್ಕರ್ ಜಯಂತ್ಯೋತ್ಸವದಲ್ಲಿ ಮಾತಾಡ್ತಾ ಇವ್ರುಗಳಿಗೆ ಹೆಂಗೆ ಅಂದ್ರೆ, ಇಂಥ ಸ್ಟೇಟ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ನನ್ನ ಅಸ್ತಿತ್ವವೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ದಲಿತ ಸಂಘರ್ಷ ಸಮಿತಿ ಕಾರ್ಯಕ್ರಮ ನಡೀತಾ ಇರುತ್ತೆ. ಅಲ್ಲಿ ಹೇಳೋದವರು, ರಾಮ ಶ್ರೀರಾಮ ತಂದೆಗೆ ಹುಟ್ಟಿದವನಲ್ಲ ಅಂತ. ಒಂದ್ಸಲ ಆ ಪುಣ್ಯಾತ್ಮನ್ ಬಾಯಲ್ಲೇ ಕೇಳಿಸ್ಕೊಬೇಡಿ ಏನೇನ್ ಮಾತಾಡಿದ್ದಾರೆ ಅಂತ. ಏಕೆ ಬೇಡ? ರಾಮ ದೇವರು ಗೊತ್ತಿಲ್ಲ. ರಾಮ ವಾಲ್ಮೀಕಿ ರಾಮಾಯಣ ಪ್ರಕಾರ ಅವರ ತಂದೆಗೆ ಹುಟ್ಟಿದವನಲ್ಲ ಅವನು ರಾಮ. ವಾಲ್ಮೀಕಿ ರಾಮಾಯಣದಲ್ಲಿ ಬೇರು. ವಾಲ್ಮೀಕಿ ರಾಮಾಯಣದಲ್ಲಿ ದಶರಥ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡ್ತಾನೆ. ಆ ಪುತ್ರ ಕಾಮೇಷ್ಟಿ ಯಾಗದಲ್ಲಿ ರಾಮನ ನಿಯಮ ಏನು ಅಂತಂದ್ರೆ, ಮಹಾರಾಜ ತನ್ನ ಮಹಾರಾಣಿಯರನ್ನ ಪುರೋಹಿತರಿಗೆ ಕೊಡಬೇಕು. ಅವತ್ತಿನ ರಾತ್ರಿ ಆ ಪುರೋಹಿತರು ಅವರ ಮಹಾರಾಣಿಯ ಜೊತೆ ಮದುವೆಬೇಕು. ಅದೇ ವಾಲ್ಮೀಕಿ ರಾಮಾಯಣ ನಾನು ಉಲ್ಲೇಖ ಕೊಟ್ಟಿದ್ದೆ ಹೆಸರುಗಳನ್ನ. ಆದ್ರಿಂದ ಇಲ್ಲೇನಾದ್ರು ಬಂದವರು ಕೇಸ್ ಹಾಕ್ತೇನೆ ಅಂತ ಏನಾದರೂ ತೋರಿಸ್ಕೊಂಡ್ರೆ ಬರ್ತು ಬದಲು ನನ್ನ ಪುಸ್ತಕ ಓದ್ಕೊಳ್ಳಿ, ವಾಲ್ಮೀಕಿ ರಾಮಾಯಣ ಓದ್ಕೊಳ್ಳಿ. ವಾಲ್ಮೀಕಿ ರಾಮಾಯಣದಲ್ಲಿ ಇರ್ತಕ್ಕಂಥ ಮಾತುಗಳನ್ನೆಲ್ಲ ನನ್ನ ಪುಸ್ತಕ ಕೊಟ್ಟಿದ್ದೇನೆ. ರಾಮ ಮಂದಿರ ಹೇಗೆ ಬೇಡ ಅವನ ಅವನಿಗೆ ದೇವರಿಗೆ ಅಪ್ಪನ ಉತ್ಸವನಲ್ಲ ಅಂತ ಹೇಳಿದರೆ ನಿಮ್ಮನ್ನೇ ಅವರು ಅಪ್ಪನ ಮಕ್ಕಳು ಕರೀತಾರೋ? ನನಗೆ ಈ ಮನುಷ್ಯನ ನೆನಪಿಸ್ಕೊಂಡಾಗ ಅಥವಾ ಈ ಮನುಷ್ಯ ಯಾವುದಾದ್ರೂ ವೇದಿಕೆ ಮೇಲೆ ಹತ್ತಿದಾಗ ಕಾಡೋದು ಒಂದ್ ಎರಡು ಬೇಸಿಕ್ ಪ್ರಶ್ನೆ ಏನ್ ಗೊತ್ತಾ? ಹೆಸರಿಗೂ ವರ್ತನೆಗೂ ಸಂಬಂಧವೇ ಇಲ್ಲ ಅಂತಾರಲ್ಲ, ಪ್ರತ್ಯಕ್ಷದರ್ಶಿ ಈ ವ್ಯಕ್ತಿ ಈ ಭಗವಾನ್ ಅನ್ನೋ ವ್ಯಕ್ತಿ ಈ ಮನುಷ್ಯನಿಗೆ ಅವರು ಇವರು ಅಂತ ಗೌರವ ಕೊಡ್ಬೇಕು ಅಂತಾನೆ ಅನ್ಸಲ್ಲ. ಕತ್ತಗೂ ವಯಸ್ಸಾಗತ್ತೆ ರೀ. ಆಸ್ತಿಕರು ನಾಸ್ತಿಕರು ಪಕ್ಕಕ್ಕಿಡೋಣ, ಒಪ್ಕೊಳ್ಳಿಲ್ವಾ ಬಾಯಿ ಮುಚ್ಕೊಂಡು ತೆಪ್ಪಗಿರ್ಬೇಕು. ಬೇರೆಯವ್ರ ನಂಬಿಕೆ ಘಾಸಿ ಆಗೋ ರೀತಿಯಲ್ಲಿ ಶೂದ್ರರು, ಒಕ್ಕಲಿಗರಿಗೆ ಮಾನ ಮರ್ಯಾದೆ ಇಲ್ಲ. ರಾಮ ಒಬ್ಬ ಕೊಲೆಗಡುಕ, ಹೆಣ್ಣು ಗುಡುಕ. ನಾನು ಅಂದ್ರೆ ಈ ಮನುಷ್ಯಗೆ ಎಷ್ಟು ಸ್ಟೇಟ್ಮೆಂಟ್ ಕೊಟ್ಟಿದಾರೋ ಅದ್ರ 10-20ರಷ್ಟು ಪೆಟ್ಟು ತಿಂದಿದ್ದಾರೆ, ಮಸಿ ಬಳಸ್ಕೊಂಡಿದ್ದಾರೆ. ಆದ್ರೂ ಬುದ್ಧಿ ಬರಲ್ವಲ್ಲ ಈ ವ್ಯಕ್ತಿಗೆ ಅಂತ 60 ಆದ್ಮೇಲೆ ಅರಳು ಮರಳು ಅಂತಾರೆ. ಬಟ್ ಇದಕ್ಕೆ ಈ ವ್ಯಕ್ತಿಗೆ ಅದು ಸೂಟ್ ಆಗಲ್ಲ. ಬಿಕಾಸ್ ಈ ಮನುಷ್ಯ ನನ್ಗೊಂಚೂರು ಬುದ್ಧಿ ಬಂದಿದೆ, ನಾನು ಏನೋ ಮಾತಾಡ್ತಾ ಇದ್ದೀನಿ ಅಂದಾಗಿಂದಲೂ ಇದೇ ಚಾಳಿ. ಓಕೆ, ಇದ್ರ ಬಗ್ಗೆ ನಮ್ಮ ಜೊತೆಗೆ ಅವರ ಅಭಿಪ್ರಾಯವನ್ನ ಹಂಚ್ಕೊಳ್ಳಕ್ಕೆ ಭವ್ಯ ಗೌಡ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಮೇಡಮ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್ ತಗೊಳಕ್ಕಿಂತ ಮುಂಚೆ ನಂದೊಂದು ಕಾಮೆಂಟ್ ನಿಮ್ ಕಿವಿಗೆ ಹಾಕ್ಬಿಡ್ತೀನಿ. ಈ ಮನುಷ್ಯನ್ ನೋಡಿದಾಗ ನನ್ಗನ್ಸೋದು, ಈ ಮನುಷ್ಯನ ಅದೃಷ್ಟ ಮತ್ತು ನಮ್ಗಳ ದುರಾದೃಷ್ಟ, ಈತ ಹಿಂದೂ ಧರ್ಮದಲ್ಲಿ ಹುಟ್ಟಿರೋದು. ಪ್ಲೀಸ್ ಗೋ ಹೆಡ್. ಅಂದ್ರೆ ಈ ಮನುಷ್ಯ ಹೇಗೆ ಅಂತ ಹೇಳಿದ್ರೆ, ಅದೇ ನೀವು ಪ್ರಾರಂಭದಲ್ಲೇ ಹೇಳಿದ್ರಿ, ಅವನ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೋಸ್ಕರ ಅವ್ನಿಗೆ ಯಾರು ಏನು ಮಾತಾಡಿಸ್ತಾ ಇಲ್ಲ. ಅದೊಂದು ಒಂದು ದೊಡ್ಡ ಪ್ರಾಬ್ಲಮ್. ಐ ಕಮ್ ಬ್ಯಾಕ್ ಟು ಯು. ನಿಮ್ಮ ವಾಯ್ಸ್ ನಮಗೆ ಸರಿಯಾಗಿ ಕೇಳಿಸ್ತಿಲ್ಲ ಭವ್ಯ ಗೌಡ ಅವರೇ, ಬರ್ತೀನಿ. ಈ ಬಾಯಿ ಹರುಕನ ಬಗ್ಗೆ ಇಲ್ಲಿ ತನಕ ಯಾರ್ಯಾರು ಎಷ್ಟೆಷ್ಟು ಉಗಿದಿದ್ದಾರೆ ಲೆಕ್ಕನೇ ಇಲ್ಲ ರೀ. ನೋಡ್ರಿ, ಆಸ್ತಿಕರು ನಾಸ್ತಿಕರು ಅಂದ್ರೆ ದೇವರನ್ನ ನಂಬ್ತಾರೆ, ನಂಬಲ್ಲ ಅಂತ 2 ಕೆಟಗರಿ. ನಂಬಲ್ಲ ಅಂದ್ರೆ ಬಾಯಿ ಮುಚ್ಕೊಂಡಿರ್ಬೇಕು. ನಾನು ಒಂದ್ ಹೇಳ್ತೀನಿ, ಐ ರಿಪೀಟ್, ಈ ಮನುಷ್ಯ ಎಲ್ಲಾದ್ರೂ ಈ ಧರ್ಮ ಬಿಟ್ಟು ಬೇರೆ ಧರ್ಮದಲ್ಲಿ ಹುಟ್ಟಿದವನಾಗಿದ್ದಿದ್ರೆ ಹುಟ್ಟಿಲ್ಲ ಅನ್ನಿಸ್ಬಿಡ್ತಾ ಇದ್ರು.
ನನ್ಗೆ ಯಾವುದೇ ರೀತಿಯ ಅಳುಕು ಮುಜುಗರ ಏನೂ ಇಲ್ಲ ಈ ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ, ಏನೂ ಇಲ್ಲ ಈ ವಿಚಾರದಲ್ಲಿ. ಬೇರೆ ಧರ್ಮದಲ್ಲೆಲ್ಲಾದ್ರೂ ಹುಟ್ಟಿ ಈ ರೀತಿಯ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರೆ ಹುಟ್ಟಿಲ್ಲ ಅನ್ನಿಸ್ಬಿಡ್ತಾ ಇದ್ರು. ಮಸಿ ಬಳಸ್ಕೊಂಡಿರೋದಕ್ಕೆ ಲೆಕ್ಕನೇ ಇಲ್ಲ, ಕ್ಯಾಕರ್ಸ್ತು ಅಂತ ಉಗ್ದಿರೋದಕ್ಕೆ ಲೆಕ್ಕ ಇಲ್ಲ. ಈ ಪುಣ್ಯಾತ್ಮನಿಗೆ ಅದ್ ಯಾರು ಪ್ರೊಫೆಸರ್ ಅನ್ನೋ ಪಟ್ಟ ಕೊಟ್ರು, ಅದ್ ಯಾವ ಯೂನಿವರ್ಸಿಟಿಲಿ ಮನುಷ್ಯ ಓದ್ಕೊಬಂದೋ, ಅದ್ ಏನ್ ಓದಿರ್ತಾರೋ, ಯಾವ ಟೈಮಲ್ಲಿ ಓದಿರ್ತಾರೋ, ಬುಕ್ ಇಟ್ಕೊಂಡು ಓಪನ್ ಮಾಡಿ ಓದ್ಬೇಕಾದ್ರೆ ಅದೇನ್ ತಗೊಂಡಿರ್ತಾರೋ ದೇಹದೊಳಗೆ, ಯಾವ ರೀತಿಯ ತೀರ್ಥ ಹೋಗಿರುತ್ತೋ, ಯಾರು ಮುಟ್ಟಾಡ್ರು ಈ ಮನುಷ್ಯನಿಗೆ, ಯಾಕೆ ಯಾರು ಅರ್ಥ ಮಾಡಿಸೋ ಕೆಲಸ ಮಾಡ್ತಾ ಇಲ್ಲ, ಒಂದು ಅರ್ಥ ಆಗ್ತಾ ಇಲ್ಲ. ರಾಮ ಹೆಂಡುಗುಡ್ಕ, ಶಿವ ಇನ್ನೊಂದೇನೋ. ಹಿಂದೂ ಧರ್ಮ ಅಂದ್ರೆ ಒಂಥರ ಅದ್ ಹೆಂಗ್ ಬಾಯಿಗೆ ಬರ್ತಾ ಇದೆ, ಯಾಕೆ ಮಾತಾಡ್ತಾ ಇದಾರೆ, ನನ್ನ ಅಸ್ತಿತ್ವವೇ ಹಿಂಗ್ ಮಾತಾಡ್ಕೊಂಡು ಉಳಿಸ್ಕೋಬೇಕು, ಇಲ್ಲಾಂದ್ರೆ ನನ್ನನ್ನ ಮೂಲೆ ಗುಂಪು ಮಾಡ್ಬಿಡ್ತಾರೆ ಅನ್ನೋ ಆತಂಕನೋ ಈ ವ್ಯಕ್ತಿಗೆ. ಹಿರಿಯ ಅನ್ನೋದೊಂದು ಬಿಟ್ರೆ ಏನ್ ಲಾಯಕ್ಕಿದೆ ಮನುಷ್ಯನಿಗೆ ಜೀವನ ಮಾಡಕ್ಕೆ, ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ಓಕೆ, ಅಗೇನ್ ನಮ್ ಜೊತೆಗೆ ಕಾಂಟ್ಯಾಕ್ಟಿಗೆ ಸಿಕ್ಕಿದ್ದಾರೆ ಭವ್ಯ ಗೌಡ. ಪ್ಲೀಸ್ ಮೇಡಮ್ ಗೋ ಹೆಡ್, ನಿಮ್ಮ ವಾಯ್ಸ್ ಸ್ವಲ್ಪ ಕೇಳಿಸ್ತಾ ಇರ್ಲಿಲ್ಲ, ಈಗ ಮಾತಾಡಿ. ಖಂಡಿತವಾಗಿ. ಆದ್ರೆ ಇವತ್ತು ಆ ಮನುಷ್ಯನಿಗೆ ವರ್ಷಕ್ಕೆ 50 ಲಕ್ಷ ಖರ್ಚು ಮಾಡಿ ಸೆಕ್ಯೂರಿಟಿ ಇಲ್ಲ. ನಾವು ಇದೇ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿ ಭೇಟಿ ಮಾಡಿದ್ದಾರೆ. ಭವ್ಯ ಗೌಡ ಅವರೇ, ನೀವ್ ಎಂತ ಪ್ರಶ್ನೆ ಕೇಳ್ಬಿಟ್ರಿ, ಎಂತ ಪ್ರಶ್ನೆ ಕೇಳಿದ್ರಿ ನೀವು? ಒಕ್ಕಲಿಗರು, ಸಂಸ್ಕೃತಿ ಹೀನರು, ಶೂದ್ರರು, ಬ್ರಾಹ್ಮಣರು ಬಿಟ್ರೆ ಉಳ್ದವ್ರೆಲ್ರೂ ಶೂದ್ರರು, ದೇವಸ್ಥಾನಕ್ಕೆ ಹೋಗ್ಬೇಡಿ, ರಾಮ ಒಬ್ಬ ಹೆಂಡುಗುಡ್ಕ, ಶಿವ ಒಬ್ಬ ಅಂತವನು ಇಂಥವನು ಅನ್ನೋ ವ್ಯಕ್ತಿಗೆ 50 ಅಲ್ಲ 50, 60 ಲಕ್ಷ 70 ಲಕ್ಷ ಕೊಟ್ಟು ಸೆಕ್ಯೂರಿಟಿ ಹಿಡ್ದೆ ಇನ್ನೇನ್ ಮಾಡ್ತಾರೆ? ಇಲ್ಲಾಂದ್ರೆ ಆ ಮನುಷ್ಯನ ಕತೆ ಏನಾಗ್ತಾ ಇತ್ತು? ಜಸ್ಟ್ ಯೋಚನೆ ಮಾಡಿ ನೀವು, ಎಂತ ಪ್ರಶ್ನೆ ಕೇಳ್ಬಿಟ್ರಿ? ನೆಟ್ವರ್ಕ್ ಇಶ್ಯೂ ಇದೆ, ದಟ್ಸ್ ಫೈನ್. ಏನೋ ಗೊತ್ತಿಲ್ಲ, ಈ ವ್ಯಕ್ತಿಯ ಚಾಳಿ ಬಾಯಿ ಹರ್ಕಾರಿ ಈತ. ನನಗೆ ಆತನ ವಯಸ್ಸಿಗಾದ್ರೂ ಬೆಲೆ ಕೊಡಬೇಕು ಅಂತ ಅನ್ನಿಸ್ತಾನೆ ಇಲ್ಲ. ಮಾತೆತ್ತಿದ್ರೆ ಸಾಕು, ವೇದಿಕೆ ಮೇಲೆ ನಿಂತ್ಕೊಂಡು ಆತನನ್ನ ಕರೆಸ್ತಾರಲ್ಲ, ಅವ್ರು ಇನ್ನೆಂಥವ್ರು ಇವರು? ನಿಮಗೆ ಏನಂತ ಕರೆಯೋಣ? ಇಂಥವ್ನ ಬಾಯಿ ಹರ್ಕನ್ ಕೈಲಿ ಮೈಕ್ ಕೊಟ್ಟು ಮಾತಾಡಪ್ಪ ಅಂತ ಬಿಡ್ತಾರಲ್ಲ, ನೀವ್ ಇನ್ನೆಂಥವ್ರು, ನೀವ್ ಇನ್ನೆಂಥ ಸಂತತಿಗೆ ಸೇರಿದವರು ಅಂತ ಪ್ರಶ್ನೆ ಬಂದ್ಬಿಡುತ್ತೆ. ರೀ, ಬ್ರಾಹ್ಮಣರು ಬಿಟ್ರೆ ಉಳ್ದವ್ರೆಲ್ರೂ ಕೂಡ ಶೂದ್ರರು ಅಂತ ಮಾತಾಡ್ತಾನ ಮನುಷ್ಯ. ಆಯ್ತಪ್ಪ, ಶೂದ್ರರು ಪದವನ್ನು ಪಕ್ಕಕ್ಕಿಡೋಣ. ಹುಟ್ಟಿರೋದು ಒಕ್ಕಲಿಗ ಜಾತಿಯಲ್ಲಿ, ಒಕ್ಕಲಿಗ ಜಾತಿಗೆ ಅನ್ನಬಾರ್ದನ್ನೋದು. ಈಗ ಆತ ಅದ್ಯಾವುದೋ ಒಂದು ಯಾಗದ ಬಗ್ಗೆ ಮಾತಾಡಿದ್ರಲ್ಲ, ಅದ್ರ ಅರ್ಥ ಏನ್ ಹೇಳಿ ಆತ ಹೇಳ್ತಾ ಇರೋದು? ದಶರಥ ರಾಮನ ತಂದೆ, ಆತನ ಕೈಲಿ ಸಂತಾನ ಕೊಡುವ ಶಕ್ತಿ ಇರಲಿಲ್ಲ, ನಾನು ಅದನ್ನು ಮೀರಿ ಹೇಳಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ಆತ ಇಂಥ ಸಾಲಿಗೆ ಸೇರಿದಂಥವನು, ಹಂಗಾಗಿ ರಾಮ ಒಬ್ಬ ತಂದೆಗೆ ಹುಟ್ಟಿದವನಲ್ಲ ಅನ್ನೋ ಸ್ಟೇಟ್ಮೆಂಟ್ ಕೊಡ್ತಾನೆ. ನಾನು ಆರಂಭದಲ್ಲಿ ಹೇಳ್ದೆ, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಈ ಬಾಯಿ ಹರುಕ ಪ್ರೊಫೆಸರ್ ಅಂತ ಕರೆಸ್ಕೊಳ್ಳುವ ಸೋಕಾಲ್ಡ್ ಪ್ರೊಫೆಸರ್ ಅಂತ ಕರೆಸ್ಕೊಳ್ಳುವ ಈ ಭಗವಾನ್ ಹಿಂದೂ ಧರ್ಮದಲ್ಲಿ ಬಿಟ್ಟು ಬೇರೆ ಧರ್ಮದಲ್ಲಿ ಹುಟ್ಟಿದಿದ್ರೆ ಇಷ್ಟೊತ್ತಿಗೆ ಅವರ ಅಸ್ತಿತ್ವ ಪ್ರಶ್ನೆಯಾಗಿ ಉಳ್ಕತಾ ಇತ್ತು. ನಂಬರ್ 1. ಎರಡನೇ ವಿಚಾರ, ಆತನ ಅದೃಷ್ಟ ನಮ್ಮ ದುರಾದೃಷ್ಟ, ಆತ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದಾನೆ. ತಂದೆ ತಾಯಿ ಎಂತ ಹೆಸರಿಟ್ಬಿಟ್ರಿ, ಎಂಥವ್ರಿಗೆ ಎಂತ ಹೆಸರಿಟ್ರು ಕೇಳಿ? ಭಗವಾನ್, ಭಗವಾನ್ ಅಂತ ಹೆಸರಿಟ್ಟಿದ್ದಾರೆ. ಏನಪ್ಪ, ತಲೆಯಲ್ಲಿ ಹುಡುಕರು ಒಂದೇ ಒಂದು ಕಪ್ ಕೂದಲು ಸಿಗಲ್ಲ, ಅಷ್ಟೊಂದು ನೆರೆದಿದೆ ಅಂದ್ರೆ, ಅಷ್ಟೊಂದು ಮೆಚುರಿಟಿ ಇದೆ. ಮಾತಾಡೋದು ಇಂಥ ಹಳಸ್ಲು ಮಾತು. ಎಲ್ಲಿಗೆ ತಗೊಂಡು ಹೋಗಿ ನಿಲ್ಲಿಸ್ತಾರೋ ಇವರೆಲ್ಲ ಸಮಾಜನ. ಸಂಸ್ಕೃತಿಹೀನರು ಒಕ್ಕಲಿಗರು ಅಂತ ಹೇಳಿದ್ದು. ಶೂದ್ರರಿಗೆ ಮಾನ ಮರ್ಯಾದೆ ಇಲ್ಲ, ದೇವಸ್ಥಾನಗಳಿಗೆ ಹೋಗ್ತೀರಿ. ಈಗ ರಾಮ ಒಬ್ಬ ತಂದೆಗೆ ಹುಟ್ಟಿಲ್ಲ, ಶಿವನ ಬಗ್ಗೆ ಮಾತಾಡಾಯ್ತು. ಹೋಲ್ಸೇಲ್ ಹಿಂದೂ, ನಾವೀಗ ಏನಂತೀವಿ ಹೇಳಿ, ಮುಕ್ಕೋಟಿ ದೇವರು ಅಂತೀವಲ್ಲ, ಯಾರನ್ನೂ ಬಿಟ್ಟಿಲ್ಲ ಈ ಪುಣ್ಯಾತ್ಮ. ಎಲ್ಲರ ಈ ಮನುಷ್ಯರು ಮನೆ ಹಾಳಾಗೋಗ್ಲಿರಿ, ದೇವರ ಚಾರಿತ್ರ ಹರಣ ಮಾಡ್ತಾನೆ ಈ ಮನುಷ್ಯ. ನನಗೆ ಅದೇ ಆಶ್ಚರ್ಯ ಆಗೋದು, ಈತನನ್ನ ವೇದಿಕೆ ಮೇಲೆ ಯಾಕೆ ಕರೆಸ್ತೀರಿ? ಏನು ಉದ್ದೇಶ ಇಟ್ಕೊಂಡು ಕರೆಸ್ತೀರಿ? ಏನ್ ಮಜಾ ತಗೊಳ್ತೀರಾ? ಈತನ ಬಾಯಲ್ಲಿ, ಈ ಬಾಯಿ ಹರ್ಕನ್ ಬಾಯಲ್ಲಿ ಬೇಡವಾಗಿರೋದನ್ನ ಹೇಳಿಸಿ ನೀವು ಮಜಾ ತಗೊಳ್ತಾ ಇದ್ದೀರಾ? ಇವರೆಲ್ಲ ಚಿಂತಕರಂತೆ. ಥತ್